ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 42ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ದೊಡ್ಡ ಶುರು ಮಾಡೋಣ ಬನ್ನಿ. ಸೊ ನೆನ್ನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್, ಏನೆಲ್ಲ ಕಾಂಟ್ರವರ್ಸೀಸ್, ಏನೆಲ್ಲ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಯಾಕಂದರೆ ನಾವು ಇಷ್ಟು ದಿನದಿಂದ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾದಿಂದ ಈ ಕ್ಯಾಸ್ಟಿಂಗ್ ಕಾಲು ಅಂದರೆ ಇವ್ರು ಜಾಯ್ನ್ ಆಗಿದ್ದಾರೆ, ಅವ್ರು ಜಾಯ್ನ್ ಆಗಿದ್ದಾರೆ, ಆ್ಯಂಡ್ ಶೂಟಿಂಗ್ ಇಲ್ಲಿ ನಡೀತಿದೆ, ಅಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಎಲ್ಲಿಂದ ರಿಪೋರ್ಟ್ಸ್ ಬರ್ತಾಯಿತ್ತು ಅಂದರೆ ಈ ಮೀಡಿಯಾದವರಿಂದ ಆ್ಯಂಡ್ ಸಿನಿಮಾಗಳನ್ನ ಫಾಲೋ ಮಾಡೋ ಯಾರೆಲ್ಲ ದೊಡ್ಡ ದೊಡ್ಡ ಮೇಧಾವಿಗಳಿರ್ತಾರೋ ಅವ್ರ ಕಡೆಯಿಂದನೇ ಮಾಹಿತಿಗಳನ್ನೋದು ಬರ್ತಾಯಿತ್ತು. ಬಟ್ ಇಟ್ಸ್ ಕಂಪ್ಲೀಟ್ಲಿ ರಿವರ್ಸ್ ಆಗೋಯ್ತು. ಆ್ಯಕ್ಚುಲಿ ಇವತ್ತು ನಾನು ಹೇಳ್ತಾ ಇದ್ದೆ, ಬಟ್ ಆಗಸ್ಟ್ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಶುರು ಆಗ್ತಿದೆ, ಒಂದು ಅಫಿಷಿಯಲಿ ಅಪ್ಡೇಟ್ ಒಂದು ಬರೋಕ್ಕೆ ಹೊರಟಿದೆ ಅಂತ ಹೇಳ್ತಾನೆ ಇದ್ದೆ. ಬಟ್ ಇವಾಗ ಈ ಟೈಮಲ್ಲಿ ವಿಡಿಯೋ ಮಾಡಬೇಕು ಅಂತ ಒಂದು 30 ಮಿನಿಟ್ಸ್ ಬ್ಯಾಕು ಅಫಿಷಿಯಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅದ್ರ ಜೊತೆಗೆ KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಪೋಸ್ಟರ್ ಹಾಕಿದ್ದಾರೆ. ಸೊ ಅವರೇ ಅಫಿಷಿಯಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಟಾಕ್ಸಿಕ್ ಸಿನಿಮಾದಿಂದ ಶೂಟಿಂಗ್ ಅನ್ನೋದು ಇವತ್ತಿನಿಂದ HMT ಲೇಔಟಲ್ಲಿ, ಅಂದರೆ HMTಯಲ್ಲಿ ನಡೀತಿದೆಯಾ ಅನ್ನೋದು ಅವರು ಅಫಿಷಿಯಲಿ ಅಪ್ಡೇಟ್ ಮಾಡಿಲ್ಲ. ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ HMTಯಲ್ಲೇ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ. ಆ್ಯಂಡ್ ಅಫಿಷಿಯಲಿ ಅವರೇ ಸ್ವತಃ ಪೋಸ್ಟರ್ ಒಂದು ಹಾಕಿ ಆ್ಯಂಡ್ ಇವತ್ತಿನಿಂದ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಶುರು ಆಗ್ತಿದೆ ಅನ್ನೋ ಮಾಹಿತಿನ ಹೇಳ್ಕೊಂಡಿದ್ದಾರೆ. ಸೊ ಇದಂತೂ ಖುಷಿ ಸುದ್ದಿನೇ. ಬೇಜಾನ್ ಅಪ್ಡೇಟ್ಸ್ ಬರ್ತಾ ಇರ್ತವೆ ಇನ್ನು ಮುಂದೆ ಅಂತಲೇ ಹೇಳ್ಬೋದು. ಸೊ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ನೀವೇನಾದರೂ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕನ್ನಡ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅದರಲ್ಲೂ ನಿಮ್ಮ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಒಂದು ಸಣ್ಣ ಅಪ್ಡೇಟ್ ಬಂದರೂ ಸಹ ನಮ್ಮ ಚಾನಲಲ್ಲಿ ಅದು ಅಪ್ಲೋಡ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಪ್ಡೇಟ್ಸ್ನ, ಸಿನಿಮಾ ಲವರ್ಸ್ ಏನಾದರೂ ನೀವಾಗಿದ್ದರೆ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಪ್ರಶಾಂತ್ ನೀಲ್ ಅವರ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಬೇಜಾನ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇದು ಸಹ ಬೇಜಾನ್ ಅಂದರೆ ಬೇಜಾನ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಆ್ಯಸ್ ಪರ್ ಬಸ್ ಪ್ರಕಾರ ಇದು ನಾನು ಅಫಿಷಿಯಲಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಆ್ಯಸ್ ಪರ್ ಬಸ್ ಪ್ರಕಾರ ಸೊ ನಾಳೆ 9ನೇ ತಾರೀಕು ಡ್ರ್ಯಾಗನ್ ಸಿನಿಮಾನ ಲಾಂಚ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ, ಅಂದರೆ ಡ್ರ್ಯಾಗನ್ ಸಿನಿಮಾದ ಪೂಜೆ ನಡೀತಾ ಇದೆ ಅನ್ನುವ ಒಂದು ಮಾಹಿತಿನ ಸಿಕ್ಕಿದೆ. ಸೊ ಸಲಾರ್ ಏನಿದೆ, ಈ ಸಲಾರ್ ಪಾರ್ಟ್ 2 ಕೆಲವೊಬ್ಬರು ಪೋಸ್ಟ್ಪೋನ್ ಆಗಿದೆ ಅಂತಾರೆ, ಕೆಲವೊಬ್ಬರು ಸಿನಿಮಾನ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತಾರೆ, ಕೆಲವೊಬ್ಬರು ಮಾಡೋಕ್ಕೆ ಹೊರಟಿದ್ದಾರೆ ಅಂತಾರೆ, ಇನ್ನೂ ಕೆಲವೊಬ್ಬರು ಡ್ರ್ಯಾಗನ್ ಸಿನಿಮಾನ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಖಂಡಿತವಾಗ್ಲೂ ಒಂದು ಅಫಿಷಿಯಲಿ ಅಪ್ಡೇಟ್ ಬರೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರೋದೇ ಒಳ್ಳೆಯದು. ಬಟ್ ಸಿಗ್ತಾ ಇರೋ ಮಾಹಿತಿ ಪ್ರಕಾರ, ಅಂದರೆ ಇವಾಗ ಸಿಗ್ತಾ ಇರೋ ಮಾಹಿತಿ ಆ್ಯಸ್ ಪರ್ ಬಸ್ ಪ್ರಕಾರ ನಾಳೆ 9ನೇ ತಾರೀಕು ಡ್ರ್ಯಾಗನ್ ಸಿನಿಮಾದ ಪೂಜೆ ಒಂದು ನಡೀತಾ ಇದೆ ಅನ್ನೋ ಮಾಹಿತಿ. ಆ್ಯಂಡ್ ಟೈಟಲ್ ಬಂದ್ಬಿಟ್ಟು, ಅಂದರೆ ಡ್ರ್ಯಾಗನ್ ಅಂದರೆ ಯಾವ ಸಿನಿಮಾ ಅಂತ ನೀವೇನಾದರೂ ಕನ್ಫ್ಯೂಷನ್ ಆದರೆ, ಜೂನಿಯರ್ NTR ಅವರ ಕಾಂಬಿನೇಷನಲ್ಲಿ, ಅಂದರೆ ಜೂನಿಯರ್ NTR ಅವರು ಅದರ ಜೊತೆಗೆ ನಮ್ಮ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಆ ಕಾಂಬಿನೇಷನ್ ಸಿನಿಮಾ ಏನಿದೆ ಅದಕ್ಕೆ ರೂಮರ್ಸ್ ಪ್ರಕಾರ ಡ್ರ್ಯಾಗನ್ ಅಂತ ಟೈಟಲ್. ಓಕೆನಾ? ಸೊ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಮುಂದೆ ಎಪಿಸೋಡ್ಸಲ್ಲಿ ಮಾತಾಡೋಣ. ಸದ್ಯಕ್ಕೆ ಇಷ್ಟು ಮಾತ್ರ ಸಾಕು, ನಾಳೆ ಒಂದು ಪೂಜೆ ನಡೀತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸ್ಯಾಂಡಲ್ವುಡ್ ಸಲಗ ಪ್ರತಿಯೊಂದು ಎಪಿಸೋಡಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಕಡೆಯಿಂದ ಎಷ್ಟು ಪ್ರಮೋಟ್ ಆಗುತ್ತೋ ಆಗಲಿ ಅಂತ, ನಮ್ಮ ಕನ್ನಡ ಸಿನಿಮಾನ ಬೆಳೆಸದೆ ಇನ್ಯಾವ ಸಿನಿಮಾ ಮಾಡೋಕ್ಕೆ ಆಗುತ್ತೆ ಹೇಳಿ. ಸೊ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ರಾಜ್ಯಾದ್ಯಂತ. ಸೊ ಟಿಕೆಟ್ಸ್ ಯಾರೆಲ್ಲ ಬುಕ್ ಮಾಡಿಲ್ಲ, ಬುಕ್ ಮಾಡ್ಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ. ಯಾಕಂದರೆ OTTಗೆ ಬರುತ್ತೆ ಬಿಡು, ಇಲ್ಲಾಂದರೆ ಯಾವುದನ್ನ ವೆಬ್ಸೈಟಲ್ಲೋ ಟೆಲಿಗ್ರಾಮಲ್ಲೋ ನೋಡ್ಕೊತೀನಿ ಬಿಡು ಅಂತ ಸಾಕಷ್ಟು ಜನ ಮನೆಯಲ್ಲೇ ಎದ್ದೋಗ್ತಾರೆ. ಖಂಡಿತವಾಗ್ಲೂ ಆ ರೀತಿ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾನ ಪೈರಸಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಸೊ ಥಿಯೇಟರ್ಗೆ ಹೋಗಿ, ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ. ಆ್ಯಂಡ್ ಇಟ್ಸ್ ಎ ಕಂಪ್ಲೀಟ್ಲಿ ಮೆಸೇಜ್ ಓರಿಯೆಂಟೆಡ್ ಫಿಲಮ್ ಆ್ಯಂಡ್ ಇಟ್ಸ್ ಎ ಗ್ಯಾಂಗ್ ಸ್ಟಾರ್ ಫಿಲಮ್ ಅಂತಲೇ ಹೇಳ್ಬೋದು. ಅಂದರೆ ಡ್ರಗ್ ಅಡಿಕ್ಷನ್ ಆಗಿರುವ ಯೂತ್ಸ್ ಯಾವ ರೀತಿ ಹಾಳಾಗ್ತಿದ್ದಾರೆ, ಅದರಿಂದ ಹೊರಗೆ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಮೆಸೇಜ್ ಕೊಡೋಕ್ಕೆ ಹೊರಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ
ಮಿಸ್ ಮಾಡ್ಕೊಂಡೆ ಸಿನಿಮಾನ ನೋಡ್ಬಿಟ್ಟು ಬಂದು ನನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ ನೀವು ಮೆಸೇಜ್ ಮಾಡ್ಬೋದು ಸಿನಿಮಾ ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ. ನನ್ನ ಇನ್ಸ್ಟಾಗ್ರಾಮ್ ಪುಟ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ಅಲ್ಲೂ ಸಹ ಫಾಲೋ ಮಾಡ್ಬೋದು ನೀವು. ಇದು ಇವತ್ತು ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಇಂಟ್ರೆಸ್ಟಿಂಗ್ ಆಗಿ ನನಗೆ ಅನಿಸಿದ್ದು. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿಗಳು ಇಷ್ಟ ಆಗಿದ್ರೆ ಮಾತ್ರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.